ನಮಸ್ಕಾರ. ಸಾಧನ ಕೇರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ವೀಕ್ಷಕರೇ, ಎಲ್ಲರೂ ರೆಕ್ಕೆ ಕಟ್ಕೊಂಡು ಹಾರೋದಕ್ಕೆ ಇಷ್ಟಪಡ್ತಾರೆ. ಆದರೆ ಇವರು ಕನಸುಗಳನ್ನೇ ರೆಕ್ಕೆ ಮಾಡಿಕೊಂಡು ಹಾರಿ ಅದರಲ್ಲಿ ಯಶಸ್ಸು ಪಡೆದಂತಹ ಒಬ್ಬ ಅದ್ಭುತವಾದಂತಹ ಅಪ್ರತಿಮ ಪ್ರತಿಭೆ ಅಂತಾನೆ ಹೇಳಬಹುದು. ಖಂಡಿತವಾಗ್ಲೂ ಕೂಡ ಅಂತಹ ಅದ್ಭುತವಾದಂತಹ ವ್ಯಕ್ತಿ, ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಇವತ್ತು ನಮ್ಮೊಟ್ಟಿಗಿರೋದು. ಇವರು ಯಾವ ರಂಗದಲ್ಲಿಲ್ಲ ಹೇಳಿ, ಎಲ್ಲಾ ರಂಗದಲ್ಲೂ ಕೂಡ ಗುರುತಿಸ್ಕೊಂಡಿರುವಂತಹ ಅಪ್ರತಿಮ ಪ್ರತಿಭೆ ಅಂತ ನಿಮ್ಗಾಗ್ಲೇ ಹೇಳಿದೆ. ಯಾರಿರಬಹುದು? ರಾಜಕೀಯದಲ್ಲೂ ಗುರುತಿಸ್ಕೊಂಡಿದ್ದಾರೆ, ಅದರಲ್ಲೂ ಗಾಯನದಲ್ಲಿ ಇವರು ಕನಸಲ್ಲೂ ಕೂಡ ಗುನುಗ್ತಾ ಇರ್ತಾರಂತೆ. ಸಂಗೀತವೇ ಉಸಿರಾಗಿ ಮಾಡಿಕೊಂಡು ಸಮಾಜ ಸೇವೆಗೆ ಕಾಲಿಟ್ಟು ಅವ್ರದೇ ಆದಂತಹ ಫೌಂಡೇಶನ್ ಅನ್ನ ಶುರು ಮಾಡಿ ಸಾಕಷ್ಟು ಮಕ್ಕಳಿಗೆ ಉಚಿತವಾಗಿ ಸಂಗೀತವನ್ನ ಹೇಳ್ಕೊಡ್ತಾ ಇದ್ದಾರೆ. ಉಚಿತವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ. ಸಮಾಜ ಸೇವೆ ಮುಖಾಂತರ ಈಗ ರಾಜಕೀಯಕ್ಕೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಇನ್ಯಾರೂ ಅಲ್ಲ, ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪವಿತ್ರ ಆರ್ ಪ್ರಭಾಕರ್ ರೆಡ್ಡಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ. ನಮಸ್ತೆ ಪೂರ್ಣಿಮಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ನಾನು ಫೈನ್. ಮೇಡಮ್, ನಾನೊಂದು ಆರಂಭದಲ್ಲೇ ಒಂದು ಮಾತು ಹೇಳಿದೆ. ಎಲ್ಲರೂ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಹಾರಬೇಕು ಅಂತ ಹೇಳಿದಾಗ ರೆಕ್ಕೆ ಕಟ್ಕೊಂಡು ಹಾರಿದ್ರೆ ಹೇಗಿರುತ್ತೆ ಅಂತ ಹೇಳಿ ನಾವೆಲ್ಲರೂ ಕೂಡ ಹಾರ್ತೀವಿ. ಬಟ್ ನಾನು ಒಂದು ಸ್ವಲ್ಪ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಪವಿತ್ರ ಮೇಡಮ್ ಬರ್ತಾ ಇದ್ದಾರೆ ನಮ್ಮ ಸ್ಟುಡಿಯೋಗೆ ಅಂತ ಹೇಳಿದಾಗ ಖಂಡಿತ ತಿಳ್ಕೊಳ್ಳೇಬೇಕು. ನಿಮ್ಮ ಸಂದರ್ಶನವನ್ನ ನಾವು ಮಾಡ್ತೀವಿ ಅಂದಾಗ ನಿಮ್ಮ ಬಗ್ಗೆ ಕೇಳಿದ್ದೆ ನಾನು ಹಿಂದೆ ಸಾಕಷ್ಟು, ನಿಮ್ಮ ಕಾರ್ಯಕ್ರಮಗಳನ್ನ ಕೂಡ ನೋಡಿದ್ದೆ. ಅದ್ರ ಜೊತೆಗೆ ಒಂದಷ್ಟು ಕುತೂಹಲ ಇತ್ತು. ಆದ್ರೆ ನಾನು ನಿಮ್ಮ ಬಗ್ಗೆ ತಿಳ್ಕೊಂಡಾಗ ನಂಗೆ ವಿಚಾರ ಗೊತ್ತಾಗಿದ್ದು, ಕನಸುಗಳನ್ನ ರೆಕ್ಕೆ ಮಾಡ್ಕೊಂಡು ಹಾರಿ ಅದರಲ್ಲಿ ನೀವು ಸಕ್ಸಸ್ ಆದಂತಹ ಒಬ್ಬ ಛಲಗಾತಿ ಹೆಣ್ಣುಮಗಳು ಅಂತ ಹೇಳಿ. ಹಾಗಾಗಿ ಇಂಟ್ರೊಡಕ್ಷನ್ ಇಷ್ಟು ಸಾಕಾಗಲ್ಲ. ನಿಮ್ಮ ಬಗ್ಗೆ ನಾವು ಹೇಳೋದಕ್ಕಿಂತ ನಿಮ್ಮಿಂದ ಒಂದಷ್ಟು ತಿಳ್ಕೋಬೇಕು. ಮೊದಲಿಗೆ ಪವಿತ್ರ ಮೇಡಮ್ ಯಾರು, ಅವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ. ನಾನು ಒಂದು ಸಾಮಾನ್ಯ ಕುಟುಂಬದಿಂದ ಜನಿಸಿದಂತಹ ಹೆಣ್ಣು ಮಗಳು. ಮೂಲತಃ ಚನ್ನಪಟ್ಟಣ ತಾಲೂಕು. ನಮ್ದು ವಿಶ್ವಕರ್ಮ ಸಮುದಾಯ. ನನ್ನ ತಂದೆ ಕಾರ್ಪೆಂಟರ್. ಅಂದ್ರೆ ನಿಮಗೆ ಗೊತ್ತಿರತ್ತೆ ಏನ್ ಕೆಲಸ ಇರುತ್ತೆ ವಿಶ್ವಕರ್ಮ ಅಂತ ಹೇಳಿ. ಆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ನಾವು ಜೀವನ ನಿಮಿತ್ತ ಬ್ಯಾಂಗ್ಳೂರಿಗೆ ಬಂದು ಸೆಟ್ಲ್ ಆಗ್ತೀವಿ. ನನ್ನ ತಾಯಿ ಮತ್ತೆ ನನ್ನ ಅಕ್ಕ, ಅಣ್ಣ, ನಾವೆಲ್ಲ ಫ್ಯಾಮಿಲಿ. ಆ ಒಂದು ಸಂದರ್ಭದಲ್ಲಿ ನಾನು ಓದ್ಬೇಕಾದ್ರೆ ನನಗೆ ಏನ್ ಮಾಡ್ಬೇಕಂತ ಅವಾಗೆಲ್ಲ ಗೊತ್ತಲ್ಲ. ಇವಾಗಿನ ಪ್ರಪಂಚದ ಹಾಗೆ ನಾವಿರ್ಲಿಲ್ಲ ಆಗ. ಈಗೆಲ್ಲ ತುಂಬಾ ಬಿಡಿ ಟ್ರೆಂಡ್, ಫಾಸ್ಟ್ ಇದ್ರಲ್ಲಿದ್ದೀವಿ. ಬಟ್ ಆಗ ನಾನು ಓದ್ಬೇಕಾದ್ರೆ ಏನಾಗಬೇಕು ಅನ್ನೋ ಆಸೆ ಕನಸುಗಳನ್ನ ಯಾವುದನ್ನೂ ಎತ್ಕೊಂಡು ಬೆಂಗಳೂರಿಗೆ ಬಂದಂಥದ್ದಲ್ಲ ನಾವು. ಯಾಕಂದರೆ ಜೀವನ ನಡೆಸಬೇಕಲ್ಲ ಅನ್ನೋ ಒಂದು ಕಾರಣಕ್ಕೆ ಬಂದಿದ್ದು. ಓದಬೇಕಾದ್ರೆ ಗಾಯನ ಕ್ಷೇತ್ರದಲ್ಲಿ ತುಂಬ ಇಂಟ್ರೆಸ್ಟ್ ನನಗೆ. ಡ್ಯಾನ್ಸು, ಗಾಯನ ಮತ್ತು ಕ್ರೀಡೆನಲ್ಲೂ ತುಂಬ ಇಂಟ್ರೆಸ್ಟು. ಬಟ್ ಅವಾಗೆಲ್ಲ ಆಪರ್ಚುನಿಟೀಸ್ ಕಡಿಮೆ, ಆಮೇಲೆ ಕಲಿಯುವಂಥ ಅವಕಾಶಗಳು ಕೂಡ ಕಡಿಮೆ ಆವಾಗ. ಬಟ್ ಬೆಂಗಳೂರಿಗೆ ಬಂದಮೇಲೆ ಅದನ್ನು ಹುಡುಕ್ತಾ ಓದಿನ ಸಮಯದಲ್ಲೇ ಹುಡುಕ್ತಾ ಹೋಗ್ತಾ ಗಾಯನವನ್ನೇ ಆಯ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಮೂಲತಃ ಗಾಯಕಿ. ಮಂಜುಳಾ ಗುರುರಾಜ್ ಅವರ ಶಿಷ್ಯೆ ಅಂತ ಹೇಳ್ಕೊಳ್ಳೋದೇ ಒಂದು ಹೆಮ್ಮೆ ನನಗೆ ಆ್ಯಕ್ಚುಲಿ. ಬಟ್ ನಾನು ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿ ಹಾಡಿದ್ದೆ. ಖಂಡಿತ ನನ್ನ ಆರಾಧ್ಯ ದೈವ ಅವರು. ಗುರುಗಳು ಬೇಕು. ಗುರಿಯನ್ನ ನಾವು ಮುಟ್ಟೋದಿಕ್ಕೆ ಗುರುಗಳು ಬೇಕು. ಹಾಗೆ ಇರಬೇಕು, ಗುರಿನೂ ಖಂಡಿತ. ಹಾಗಾಗಿ ಒಂದು ಎಥಿಕ್ಸ್ ಅನ್ನ ಬೆಳೆಸ್ಕೊಂಡೆ. ಓದ್ತಾ ಗಾಯನ ಕ್ಷೇತ್ರಕ್ಕೂ ಕೂಡ ಕಾಲಿಟ್ಟೆ. ಸಂಗೀತವನ್ನು ಅಭ್ಯಾಸ ಮಾಡ್ತಾ, ಅಂದರೆ ಶಾಸ್ತ್ರೀಯವಾಗಿ ಯಾವುದನ್ನು ನಾನು ಕಲ್ತಿಲ್ಲ, ಸುಗಮ ಸಂಗೀತವನ್ನು ಅಭ್ಯಾಸ ಮಾಡ್ತಾ, ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ತಾ, ಹಾಗೆ ಸ್ವಲ್ಪ ಒಂದೊಂದೇ ಮೆಟ್ಟಿಲನ್ನು ಏರುತ್ತಾ ಇವತ್ತು ನಾನು ಪವಿತ್ರ ಆರ್ ಪ್ರಭಾಕರ್ ರೆಡ್ಡಿ ಆಗಿದ್ದೀನಿ. ಖಂಡಿತ. ಈ ಆರ್ ಪ್ರಭಾಕರ್ ರೆಡ್ಡಿ ಅವರು ಆಗೋದಕ್ಕಿಂತ ಮುಂಚೆ ಪವಿತ್ರ ಆಗೇನೆ ಸಾಕಷ್ಟು ಗುರುತಿಸ್ಕೊಂಡು ಖಂಡಿತ ಸಾಕಷ್ಟು ಜನಮನ್ನಣೆಯನ್ನ ಗಳಿಸಿದ್ದು. ನೀವು ಹೇಳಿದ್ರಿ ಮೂಲತಃ ಎಲ್ಲಿಂದ ಬಂದಿದ್ದು ಅಂತ ಹೇಳಿ. ಗಾಯನ ಅಂದ್ರೆ ನಿಮ್ಗೆ ಬಹಳಷ್ಟು ಹುಚ್ಚು. ಈ ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ನಾವು ಅದ್ರ ಬಗ್ಗೆ, ಹಿಂದಿನದ ಬಗ್ಗೆ ಸ್ವಲ್ಪ ನಾವು ನೆನಪು ಮಾಡ್ಕೊಳ್ಳೋದಾದ್ರೆ, ಈ ಹುಚ್ಚು ಯಾರಿಂದ ಅಂದ್ರೆ ಮನೇಲಿ ತಾಯಿಗೆ ಏನಾದ್ರೂ ಹಾಡೋ ಹುಚ್ಚಿತ್ತ, ಅಥವಾ ಅಜ್ಜಿಯಿಂದ, ತಾತನಿಂದ, ಈ ರೀತಿ ನಮ್ಗೆ ಅನ್ಸಿರುತ್ತೆ. ಮನೇಲಿ ಯಾರಾದ್ರೂ ಒಬ್ರು ಇನ್ಸ್ಪಿರೇಷನ್ ಇದ್ದೇ ಇರ್ತಾರೆ. ನಿಮಗೆ ಯಾರು? ಹಾಗೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆತರ ಏನಿಲ್ಲ. ಓಕೆ. ನಮ್ಮ ಮನೆಯಲ್ಲಿ ಯಾರು ಕೂಡ ಆತರ ಕಲಾವಿದರು ಯಾರು ಇಲ್ಲ. ಬಟ್ ಅದೇನೋ ಗೊತ್ತಿಲ್ಲ, ನನಗೆ ವಾಯ್ಸ್ ಚೆನ್ನಾಗಿದೆ ಹಾಡು ಅಂತ ಹೇಳಿ ನನಗೆ
ಇನ್ಸ್ಪಿರೇಷನ್. ಸ್ಕೂಲ್ಗಳಲ್ಲಿ ಹಾ, ಖಂಡಿತ. ಹೌದು. ಆಗ ನನ್ನ ಗುರುಗಳು ಎಲ್ಲ ಹೇಳ್ತಾ ಇದ್ದಿದ್ದು ಹಾಡಮ್ಮ ಅಂತ ಹೇಳಿ. ಅವಾಗ ವಾರ್ಷಿಕೋತ್ಸವ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಶಾಲೆಯಲ್ಲಿ ಹಾಡೋದು ಅವಾಗ. ಪ್ರಾರ್ಥನೆನೇ ನಿಮ್ದು ಅನ್ಸುತ್ತೆ ಹಾಡೋದು ಅವಾಗ. ಆರಂಭದಲ್ಲಿ. ಆ ಒಂದು ನೋಡಿ ಅದು ಬೆನ್ನತ್ತಿ ಬಂತು ನನಗೆ. ಆಕ್ಚುಲಿ ನಾನು ಗಾಯಕಿಯಾಗಿ ಇವತ್ತಿನವರೆಗೂ ಕೂಡ ಇದ್ದೀನಿ ಅಂತ ಹೇಳಿದ್ರೆ ಅದು ನಾನು ತುಂಬಾ ಇಷ್ಟಪಡುವಂತ ಕ್ಷೇತ್ರ. ಗಾಯನವೇ ಬಿಡಿ ಎಲ್ಲದಕ್ಕೂ ಮದ್ದು. ನಾವು ನೋವು, ನಲಿವು, ಕಷ್ಟ, ಸುಖ ಎಲ್ಲದಕ್ಕೂ ಕೂಡ ಅದು ತುಂಬಾ ಅಟ್ಯಾಚ್ ಆಗುತ್ತೆ ಗಾಯನ. ಹಾಗಾಗಿ ನಾನು ಸಿಂಗಿಂಗ್ ಪ್ರೊಫೆಷನ್ ಎಲ್ಲ ಆಯ್ಕೆ ಮಾಡಿದೆ. ಮತ್ತೆ ಇವಾಗ ಎಲ್ಲಾದರೂ ಸಮ್ಟೈಮ್ಸು ಜನ ನೀವು ನಾನು ಸಿಂಗರ್ ಅನ್ನೋದನ್ನು ಮರೆಯೋದಿಲ್ಲ. ಅವಾಗೆಲ್ಲ ನಾನು ಸಿಂಗರ್ ಆಗಿ ಸ್ವಲ್ಪ ಜನಮನ್ನಣೆ ಗಳಿಸಿದ್ದು ಒಂದು ಸ್ವಲ್ಪ ಮಟ್ಟಿಗೆ ಅಷ್ಟೇ. ಬಟ್ ಈಗಲೂ ಕೂಡ ಎಲ್ಲಾದರೂ ಹೋದರೆ ಹಾಡಿ ಮ್ಯಾಮ್ ಹಾಡಿ ಅಂತೆಲ್ಲ ಹೇಳ್ತಾರೆ. ನನಗೆ ಮುಜುಗರ ಆಗುತ್ತೆ. ಯಾಕೆಂದರೆ ಅವಾಗ ಒಂದು ಸ್ಟೇಜ್ ಇತ್ತು ಅವಾಗ ಹಾಡುವಂಥದ್ದು, ಪಬ್ಲಿಕಲ್ಲಿ ಪರ್ಫಾರ್ಮ್ ಮಾಡುವಂಥದ್ದು. ಹಾಗೆ ನಾನು ಅಲ್ಲ, ಸಿಂಗರ್ ಅಂತ ಹೇಳಿದ್ರೇನೆ ಯಾವುದೇ ಕಾರ್ಯಕ್ರಮ ಇರ್ಬೋದು ಮೇಡಮ್, ಹಾಡಿ ಒಂದೆರಡು ಲೈನ್ ಹಾಡಿ ಅಂತ ಹೇಳ್ತಾರೆ. ಖಂಡಿತ ಅದೊಂಥರ ನಮ್ಗೆ ಖುಷಿ. ಖಂಡಿತ. ಎಲ್ರನ್ನೂ ಕೇಳೋದಕ್ಕಾಗಲ್ಲ, ಎಲ್ರನ್ನೂ ಹಾಡಿ ಅಂತ ಹಾಡ್ಸೋದಕ್ಕೂ ಕೂಡ ಆಗಲ್ಲ. ಹೌದು. ಹಾಗಾಗಿ ಅಂತಹ ಅವಕಾಶಗಳನ್ನ ನೀವು ಅದನ್ನ ಬಳಸ್ಕೊಂಡಿದ್ದೀರಾ. ಖಂಡಿತ ನಿಮ್ಮಿಂದ ಒಂದೆರಡು ಹಾಡುಗಳು ಬರಲೇಬೇಕು. ಅದನ್ನ ಆಡ್ಸೋದಕ್ಕಿಂತ ಮುಂಚೆ ಮೇಡಮ್, ನಿಮ್ಮ ಈಗ ಪ್ರೆಸೆಂಟ್ ಫ್ಯಾಮಿಲಿ ಬಗ್ಗೆ ಮಾತನಾಡೋದಕ್ಕಾದ್ರೆ, ಒಂದು ಒಳ್ಳೆ ಬ್ಯೂಟಿಫುಲ್ ಫ್ಯಾಮಿಲಿ, ನಿಮ್ದೇ ಆದಂತ ಒಂದು ಪ್ರಪಂಚ. ಹೌದು. ಅದ್ರ ಜೊತೆಗೆ ನೀವು ಮತ್ತೆ ನಿಮ್ಮ ಹಸ್ಬೆಂಡ್ ಇಬ್ರು ಕೂಡ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದೀರಾ, ರಿಯಲ್ ಎಸ್ಟೇಟ್ಗಳು, ಅದ್ರ ಜೊತೆಗೆ ಸಮಾಜ ಸೇವೆ, ಬೇರೆ ಬೇರೆ ಫೌಂಡೇಶನ್ ಗಳನ್ನ ಮಾಡ್ಕೊಂಡಿದ್ದೀರಾ, ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗ್ಬಿಟ್ಟಿರ್ತೀರಾ. ಹೇಗೆ ಮನೇಲಿ ಇಬ್ರು ಯಾವ ರೀತಿ ಇರ್ತೀರಾ, ಟೈಮ್ ಹೇಗೆ ಕೊಡ್ತೀರಾ, ಹೇಗೆ? ಬೇಸಿಕಲಿ ನನ್ನ ಹಸ್ಬೆಂಡ್ ಆರ್ ಪ್ರಭಾಕರ್ ರೆಡ್ಡಿ ಅವರು ರಿಯಲ್ ಎಸ್ಟೇಟ್ ಉದ್ಯಮಿ. ಖಂಡಿತ. ಸೊ ಆ ನಂತರ ಅವರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮತ್ತೆ ಗ್ರಾಮಾಂತರ ಎಲ್ಲ MP MLA ನಿಂತು ಸೋತಿದೀವಿ JDS ಪಾರ್ಟಿಯಿಂದ. ಸೋಲು ಗೆಲುವಿನ ಮೆಟ್ಟಿ. ಎಸ್, ಹೌದು. ಅದನ್ನೇ ನಾನೇನ್ ಮಾಡಿದೆ, ಮನೇಲೂ ಇರತ್ತಲ್ಲ ಸಮ್ ರಿಸ್ಟ್ರಿಕ್ಷನ್, ನನ್ನ ಹೆಂಡತಿ ಮಕ್ಕಳು ಅನ್ನೋದಿರತ್ತಲ್ವಾ. ಸೊ ನೀನು ಹೋಗಿ ಪರ್ಫಾರ್ಮ್ ಮಾಡೋದು ಬೇಡ, ಸ್ಟೇಜ್ ಪರ್ಫಾರ್ಮ್ ಎಲ್ಲ ಮಾಡೋದು ಬೇಡ ಅಂತ ಹೇಳಿ ಅವ್ರಿಗೆ ಇಷ್ಟ ಇಲ್ಲದೆ ಇರೋದನ್ನ ನಾನು ಇವತ್ತವರೆಗೂ ಯಾವುದು ಮಾಡಿಲ್ಲ ಹೇಳ್ಬೇಕಂದ್ರೆ. ಸೊ ಹಾಗಾಗಿ ಮನೆಯೇ ಮೊದಲ ನಮಗೆ ಏನದು ಅಸ್ತಿತ್ವ. ಹಾಗಾಗಿ ಫಸ್ಟ್ ಫ್ಯಾಮಿಲಿ. ಎಸ್. ಅದಾದ್ಮೇಲೆ ನೆಕ್ಸ್ಟ್ ನಾವು ಪ್ರೊಫೆಷನಲ್, ನಾವೇನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಫಸ್ಟ್ ಮನೆಯವರ ಸಪೋರ್ಟ್ ಕಂಪ್ಲೀಟ್ ಆಗಿದ್ರೇನೆ ಸಾಧನೆ ಮಾಡೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ಅದು ಆಗೋದು ಇಲ್ಲ. ಹಾಗಾಗಿ ನೀನು ಪೊಲಿಟಿಕಲಿ ಏನಾದ್ರು ಮಾಡು, ನೀನ್ ಮಾಡ್ತೀಯಾ ಅಂತ ಹೇಳಿ ಪುಷ್ ಮಾಡಿದ್ರು. ಸೊ ನಾನು ಮೂಲತಃ ಚನ್ನಪಟ್ಟಣ ನನ್ನ ಹಿನ್ನೆಲೆ ಇರೋದ್ರಿಂದ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. 2028 ಇಲ್ಲ 20 ಸಾರಿ, ಇನ್ನು 2 ವರ್ಷ. ನೋ, ನಾನು ಇವಾಗ 2013 ಅಲ್ಲ 13 ಎಲೆಕ್ಷನ್ ಆಯ್ತಲ್ಲ, 2012ರಿಂದ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಚನ್ನಪಟ್ಟಣದ ವಿಧಾನಸಭಾ ಕ್ಷೇತ್ರದಲ್ಲಿ. ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳು 2 ವರ್ಷ ಆದ್ಮೇಲೆ ನೀವಲ್ಲಿ ಪ್ರಬಲ ಆಕಾಂಕ್ಷಿ ಆಗಿದ್ದೀರಾ. ಖಂಡಿತವಾಗ್ಲು, ಖಂಡಿತ ಅಂತ ಹೇಳಿ ಕಾನ್ಸಂಟ್ರೇಟ್ ಮಾಡಿ ಪುಷ್ ಮಾಡಿದ್ರು. ಯಾಕೆಂದ್ರೆ ಇವತ್ತು ನಾನು ಒಂದು ಗೃಹಿಣಿಯಾಗಿ, ಮೊದಲು ಪ್ರೊಫೆಷನ್ ಇತ್ತು ಗಾಯಕಿಯಾಗಿ ಅರ್ನ್ ಮಾಡ್ತಾ ಇದ್ದೆ. ಸೊ ಈಗ ಗೃಹಿಣಿ ನಾನು, ನನ್ನದೇ ಆದ ಫ್ಯಾಮಿಲಿ ಇದೆ, ಕಮಿಟ್ಮೆಂಟ್ಸ್ ಇದೆ, ಫ್ಯಾಮಿಲಿ ಕಮಿಟ್ಮೆಂಟ್ಸ್. ಸೊ ಅದ್ರ ಮಧ್ಯದಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡ್ತೀನಿ ಅಂದರೆ ನನ್ನ ಬ್ಯಾಕ್ಗ್ರೌಂಡ್, ನನ್ನ ಪತಿದೇವರು ಅವರು ಪುಷ್ ಮಾಡಿಲ್ಲ ಅಂದರೆ ಇವತ್ತು ನಾನು ನಿಮ್ಮ ಒಂದು ಮುಂದೆ ಬಂದು ಕೂತು ಇವತ್ತು ಪವಿತ್ರ ಪ್ರಭಾಕರ್ ರೆಡ್ಡಿ ಅಂತ ಹೇಳಿ ನಾನು ಕೂರಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಯಾಕೆಂದರೆ ಪತಿದೇವರು ಅಂದಾಗಲೇ ಗೊತ್ತಾಯ್ತು ನಮಗೆ. ಖಂಡಿತ. ಯಾಕೆಂದರೆ ಒಂದು ಹೆಣ್ಣು ಎಷ್ಟು ಸಾಮರ್ಥ್ಯಳು ಅಂತ ಹೇಳಿ ತುಂಬ ಹತ್ತಿರದವರಿಗಷ್ಟೇ, ಅದು ಪತಿಗಷ್ಟೇ ಗೊತ್ತಿರುತ್ತೆ. ಯಾಕೆಂದರೆ ಅವಳಲ್ಲಿ ಏನು ಸಾಧ್ಯ, ಏನು ಮಾಡಬಲ್ಲಳು ಅನ್ನೋದನ್ನ ತುಂಬ ಅರ್ಥ ಮಾಡ್ಕೊಳ್ಳುವಂಥ ಒಂದು ಒಳ್ಳೆ ಸಂಬಂಧ ಗಂಡ ಹೆಂಡತಿ ಸಂಬಂಧ. ಹಾಗಾಗಿ ನೀನು ಮಾಡ್ತೀಯಾ, ಏನಾದರೂ ಮಾಡು ಅಂತ ಹೇಳಿ ನನಗೆ ಪುಷ್ ಮಾಡಿ ಇವತ್ತು ಕೂಡ ಯಾವುದನ್ನು ಕೂಡ ರಿಸ್ಟ್ರಿಕ್ಷನ್ ಇಲ್ಲ ನನಗೆ. ನಾನು ಏನೇ ವರ್ಕ್ ಮಾಡ್ತೀನಿ, ನನಗೆ ಏನೇ ಒಂದು ಸಹಾಯ ಬೇಕು ಮಾಡಿ ಅಂದರೆ ಖಂಡಿತವಾಗ್ಲೂ ಅದನ್ನು ಚಾಚೂ ತಪ್ಪದೆ, ಎರಡನೇ ಮಾತಾಡದೆ ನನಗೆ ಇವತ್ತು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಇನ್ನು ಮುಂದೆನೂ ಕೂಡ ಅವರೇ ನನ್ನ ಏನು ಹೇಳ್ತಾರೆ ಇನ್ಸ್ಪಿರೇಷನ್, ಮತ್ತು ನನ್ನ ಏನು ಬ್ಯಾಕ್ ಬೋನ್ ಸಪೋರ್ಟ್, ಮತ್ತು ನನಗೆ ಒಂದು ಪೊಲಿಟಿಕಲಿ ಗಾಡ್ ಫಾದರ್ ಅಂದರೆ ನನ್ನ ಹಸ್ಬೆಂಡೇ. ಖಂಡಿತ ಮೇಡಮ್. ಈಗ ನೀವು ಮುಂದಿನ ವಿಧಾನಸಭೆ ಚುನಾವಣೆಯ ಬಗ್ಗೆ ಬಹಳಷ್ಟು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ. ನೀವು 2012ರಿಂದಲೂ ಸಕ್ರಿಯವಾಗಿ ರಾಜಕೀಯದಲ್ಲಿ ಇದ್ರೂ ಕೂಡ ನಿಮ್ಮ ಮೇನ್ ಕಾನ್ಸಂಟ್ರೇಷನ್ ಬಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿ. ಸೊ ಹಾಗಾಗಿ ಅದಕ್ಕೆ ಯಾವ ರೀತಿ ತಯಾರಿಗಳಾಗ್ತಾ ಇದೆ ನೋಡೋಣ. ನೋಡಿ, ಹಳ್ಳಿ ಜನ ತುಂಬಾ ಮುಗ್ಧರು. ಗ್ರಾಮಾಂತರ ಕ್ಷೇತ್ರ ನಮ್ದು ಚನ್ನಪಟ್ಟಣ. ಸೊ ನಾನು ಇವಾಗ ಸದ್ಯದಲ್ಲಿ ಇವಾಗಿನ ನನ್ನ ಬಗ್ಗೆ ಒಂದು ಸ್ವಲ್ಪ ಹೇಳೋಣ ಅಂದ್ರೆ, ಜನಗಳ ಮನಸ್ಸಲ್ಲಿ ಇದ್ದೀನಿ ನಾನು. ಪವಿತ್ರ ರೆಡ್ಡಿ ಅವರಲ್ಲ ಮೇಡಮ್ ಅಂತ ಹೇಳಿ, ಪವಿತ್ರ ರೆಡ್ಡಿ ಅಂತ ಹೇಳಿ ಮನಸ್ಸಲ್ಲಿ ಇದ್ದೀನಿ. ಅದು ಇನ್ನು ಮುಂದೆ ಕೂಡ ನಾನು ಜನಗಳ ಮನಸ್ಸಲ್ಲಿ ಉಳ್ಕೊಳ್ಳೋ ಅಂತ ಪ್ರಯತ್ನವನ್ನ ಮಾಡ್ತಾನೆ ಇರ್ತೀನಿ, ಮಾಡಿದ್ದೀನಿ ಕೂಡ. ಸೊ ಹಾಗಾಗಿ ನನಗೆ ನೋಡೋಣ, ಪಾಸಿಟಿವ್ ವೈಬ್ಸ್ ನನ್ನಲ್ಲಿ ನನಗೆ ಇದೆ.
ಬಟ್ ಹಿಂದೆ ಅಂತೂ ಸರಿಯಲ್ಲ. ಅದು ಯಾವುದೇ ರೀತಿಯಾದಂಥ ಒತ್ತಡಗಳಾದ್ರೂ ಬರಲಿ, ಏನಾದರೂ ಆಗಲಿ, ನಾನು ಖಂಡಿತ ಬ್ಯಾಕ್ಔಟ್ ಆಗಲ್ಲ. ಮೇಡಮ್. ಸೋಲೆ ಗೆಲುವಿನ ಮೆಟ್ಟಿಲು. ಖಂಡಿತ ನಾವು ಪ್ರಯತ್ನನೇ ಮಾಡ್ದಲೇನೆ ನಮಗ್ ಸೋಲಾಯ್ತು ಅಂತ ಹೇಳೋದು ತಪ್ಪಾಗುತ್ತೆ. ಖಂಡಿತ ಖಂಡಿತ ಪ್ರಯತ್ನ ಮಾಡಿ ಅದು ಒಂದ್ಸಲ ಗೆಲ್ಲಿಲ್ಲ ಅಂದ್ರೂ ನೆಕ್ಸ್ಟ್ ಸಲ ಜನ ಯಾವತ್ತೂ ಕೂಡ ಕೈ ಬಿಡಲ್ಲ. ಖಂಡಿತ. ಪ್ರಾಮಾಣಿಕ ವ್ಯಕ್ತಿಗಳನ್ನ ಯಾವತ್ತೂ ಕೂಡ ಕೈ ಬಿಡಲ್ಲ. ಖಂಡಿತ. ಮತ್ತೆ ಜನರಿಗೆ ಗೊತ್ತಾಗತ್ತೆ ನಾವ್ ಎಂತವ್ರನ್ನ ಆಯ್ಕೆ ಮಾಡ್ಬಿಟ್ವಪ್ಪ, ಇನ್ನೊಂದ್ಸಲ ಇವ್ರು ಬೇಡ ಅಂತ ಹೇಳಿ. ಖಂಡಿತ. ಸೊ ಹಾಗಾಗಿ ನೀವು ಮಾಡ್ತಾ ಇರುವಂತಹ ಸೇವೆ, ನಿಮ್ಮದೇ ಆದಂತಹ ಫೌಂಡೇಶನ್ ಮುಖಾಂತರ Yes. ಜನರಿಗೆ ಮಾಡ್ತಾ ಇರುವಂತಹ ಸೇವೆ, ಅದೆಲ್ಲವೂ ಕೂಡ ಜನರಿಗೆ ಇತ್ತೀಚೆಗಂತೂ ಗೊತ್ತಾಗಿದೆ ಯಾವ ಹೌದು. ವ್ಯಕ್ತಿಗಳು ನಮ್ಗೆ ಬೇಕು, ಖಂಡಿತ ನಮ್ಮ ಅದು. ಸಮಾಜಕ್ಕೆ ಯಾರು ಬೇಕು. ಅದ್ರಲ್ಲೂ ಒಬ್ಬ ಮಹಿಳೆ ಅಂದಾಗ ನಮ್ ಜನ ಬಿಟ್ಕೊಟ್ಟಿರುವಂತ ಉದಾಹರಣೆ ಬಹಳಷ್ಟು ಕಡಿಮೆ ಇದೆ. ಹೌದು ಹೌದು ಹಾಗಾಗಿ ಚನ್ನಪಟ್ಟಣ ಜನತೆ ಕೂಡ ನಿಮ್ಮ ಕೈ ಹಿಡಿತಾರೆ ಅನ್ನುವಂತಹ ಭರವಸೆ ಇದೆ. ಬಟ್ ಚನ್ನಪಟ್ಟಣ ಅಂತ ಹೇಳಿದ ತಕ್ಷಣ ರಾಜಕೀಯವಾಗಿ ಒಂದ್ ರೀತಿಯಲ್ಲಿ ಹೆಸರು ಮಾಡುವಂತಹ ಕ್ಷೇತ್ರ. ಕ್ಷೇತ್ರ. ಪ್ರತಿ ಬಾರಿ ಚುನಾವಣೆ ಆದಂತಹ ಸಂದರ್ಭದಲ್ಲೂ ಕೂಡ ನಿಮಗೆ ಗೊತ್ತು, ಹ್ಮ್. ಇಡೀ ರಾಜಕೀಯ ಸ್ಥಿತಿಯನ್ನ ಬದಲಾವಣೆ ಮಾಡುವಂತಹ ಕ್ಷೇತ್ರ ಕೂಡ ಹೌದು, ಅಷ್ಟೇನೆ ಹೌದು. ಚನ್ನಪಟ್ಟಣ. JDS ಪ್ರಬಲವಾದಂತಹ ಕ್ಷೇತ್ರ. ಕ್ಷೇತ್ರ. ಅದಾದ್ಮೇಲೆ ಹೋದ್ ಬಾರಿ ಚುನಾವಣೆಯಲ್ಲಿ ಖಂಡಿತ ಏನೆಲ್ಲ ಆಯ್ತು ಅಂತ ಹೇಳ್ಬಿಟ್ಟು. ಹೌದು ಹೌದು ಸೊ ಹಾಗಾಗಿ ನೀವು ಆ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದೀರಾ. ಅದಕ್ಕೆ ತಕ್ಕನಾದಂತಹ ವರ್ಕ್ಗಳು ಕೂಡ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಯಾವ ರೀತಿ ವರ್ಕ್ ಮಾಡ್ತಾ ಇದ್ದೀರಾ, ಮತ್ತೆ ಈಗ ಪ್ರೆಸೆಂಟ್ ಇರುವಂತವರ ಕೆಲಸದ ಬಗ್ಗೆ ಒಂದಷ್ಟು ಮಾರ್ಕ್ಸ್ ಗಳನ್ನ ನೀವು ತಗೊಳ್ಳೇಬೇಕಾಗತ್ತೆ, ಜನರಿಂದ ತಗೊಳ್ಳೇಬೇಕಾಗತ್ತೆ. ಅದು ನಿಮ್ಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಅದು ಯಾವ ರೀತಿ ಕಲೆಕ್ಟ್ ಆಗ್ತಾ ಇದೆ ಅಂತ? ನನ್ನ ಚನ್ನಪಟ್ಟಣ ಕ್ಷೇತ್ರದಲ್ಲಿ 7 ಜಿಲ್ಲಾ ಪಂಚಾಯತಿಗಳಿದೆ, ಹ್ಮ್. ಮತ್ತೆ ಟೌನ್ ಇದೆ. ಹ್ಮ್. ಸೊ ಸಾಮಾನ್ಯವಾಗಿ ಎಲ್ಲಾ ಕಡೆ ತಿರುಗಾಡಿದ್ದೀನಿ, ಆಮೇಲೆ ನನ್ನನ್ನ ನಿರೀಕ್ಷೆ ಇಟ್ಕೊಂಡು ಬಂದಿದಾರಲ್ಲ, ನಾನು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ಅವರಿಗೆ. ನೋಡಿ, ಜನ- ವಿತೌಟ್ ಎಕ್ಸ್ಪೆಕ್ಟೇಷನ್ ಹ್ಮ್. ನಾನು ಯಾವುದೇ ರೀತಿಯಾದಂಥ ಸ್ಥಾನಮಾನಗಳಲ್ಲಿ ಇಲ್ಲ ಚನ್ನಪಟ್ಟಣ ಕ್ಷೇತ್ರದಲ್ಲಿ. ಯಾಕೆಂದ್ರೆ ನಾನು ಒಂದು ಲೋಕಲ್ ಎಲೆಕ್ಷನ್ ಅಲ್ಲೂ ಕೂಡ ನಿಂತು ಗೆದ್ದವಳು ಗ್ರಾಮ ಅಲ್ಲ ನಾನು. ಪಂಚಾಯತಿ ಮೆಂಬರ್ ಕೂಡ ಅಲ್ಲ. ಇಲ್ಲ, ಇವಾಗಲ್ವಾ, ಇವಾಗ ಗ್ರಾಮ ಪಂಚಾಯತಿ ಡಿಸಲ್ವ್ ಆಗಿದೆ, ನೆಕ್ಸ್ಟ್ ಹೌದು, ಎಲೆಕ್ಷನ್ ಆಗುತ್ತೆ. ಖಂಡಿತ. ಆಮೇಲೆ ಹಾ, ZP-TP ಹಾಗಿಲ್ಲ ಎಲೆಕ್ಷನ್. ಹೌದು. ಬಟ್ ನಾನು ಏನು ಈಗ ಬೈ ಎಲೆಕ್ಷನ್ ಅಲ್ಲಿ ಒಂದ್ ಕಡೆ ಮನ್ಸು ಮಾಡಿದೆ. ಆಕ್ಚುಲಿ ಬೈ ಎಲೆಕ್ಷನ್ ನಾಮಿನೇಷನ್ ಮಾಡೋಣ ಅನ್ನೋ ಒಂದು ಆಸೆ ಅಂತೂ ಇತ್ತು ನನಗೆ. ಹ್ಮ್. ಬಟ್ ಕಾರಣಾಂತರಗಳಿಂದ ಹಿಂದೆ ಸರಿದೆ, ಮನೆಯವರ ಒಂದು ಮಾರ್ಗದರ್ಶನದಿಂದ. ಸೊ ಏನಾಗಿದೆ ಅಂತ ಹೇಳಿದ್ರೆ, ನಾನು ಜನಗಳು ಇವತ್ತು ಕೂಡ ನೋಡಿ, ಇನ್ನು ನನಗೆ ಕಾರ್ಯಕ್ರಮಗಳಿಗೆ ಆಹ್ವಾನ ಮಾಡಿರೋದಾಗಿರ್ಬೋದು, ಅವರ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳೋದಾಗಿರ್ಬೋದು. ನಾನು ಬೇಸಿಕಲಿ ನಾವು ತುಂಬಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಪ್ರತಿಯೊಂದನ್ನು ಅವಮಾನದಿಂದ ಇರ್ಬೋದು ಅಥವಾ ಕಷ್ಟದಿಂದ ಇರ್ಬೋದು, ಪ್ರತಿಯೊಂದು ಮೆಟ್ಟಿಲನ್ನು ಕೂಡ ತುಳಿದೇ ಬಂದಿದ್ದೀವಿ ನಾವು. ಇವತ್ತು ದೇವರು ಭಗವಂತ ತುಂಬ ಚೆನ್ನಾಗಿಟ್ಟಿದ್ದಾನೆ. ಸೊ ಅದನ್ನೆಲ್ಲ ಆ ಥರದ್ದು ನೋಡಿದ ಮೇಲೆ ನಾನು ತುಂಬ ಭಾವುಕಳಾಗ್ತೀನಿ. ನನಗೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಬೇಸ್ಮೆಂಟ್ ಅದು ನೋಡಿ, ಯಾವುದೇ ರೀತಿಯಾದಂಥ ಕಸಿದುಕೊಳ್ಳದೆ ಕಿತ್ಕೊಳ್ಳದೆ ಎಲ್ಲೂ ಕೂಡ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಎಜುಕೇಷನ್ ಮೂಲ ಇಂಪಾರ್ಟೆಂಟ್. ಸೊ ಎಜುಕೇಷನ್, ಯಾರಾದರೂ ಕ್ರೀಡೆಯಲ್ಲಿ ಆಸಕ್ತಿ ಇರುವಂಥ ಮಕ್ಕಳಿದ್ರೆ, ಅದು ನೈಜ ನಿರಾಶ್ರಿತರಿದ್ರೆ ಅಂತ ಹೇಳಿ ನನ್ನಂತವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಬಂದಿದ್ದೀನಿ. ಹೌದು, ದೇವಸ್ಥಾನಗಳು, ನನ್ನ ಹಸ್ಬೆಂಡ್ ಮೊದಲೇ ದೈವ ಭಕ್ತರು ಜಾಸ್ತಿ, ಸತ್ಯವಾದ ಮಾತು. ಬೆಂಗಳೂರು ಹೋಮ ದಕ್ಷಿಣ- ಹವನಗಳು ಹಾ, ಬೇಕಾದಷ್ಟು ಹೌದು, ಮಾಡ್ಸಿದ್ದಾರೆ. ಅಲ್ವಾ? ಹೌದು. ಸೊ ಹಾಗಾಗಿ ದೇವಸ್ಥಾನಗಳಿಗೆ ಮತ್ತೆ ಜೀರ್ಣೋದ್ಧಾರಕ್ಕಾಗಿ ಸಾಕಷ್ಟು ಸಹಾಯ ಮಾಡಿದ್ದೇನೆ ನಾನು ಚನ್ನಪಟ್ಟಣ ಕ್ಷೇತ್ರದಲ್ಲಿ. ಇವತ್ತು ನಾನು ಪವಿತ್ರ ರೆಡ್ಡಿ ಮೇಡಮ್ ಅಂತ ಹೇಳಿ ಜನಗಳ ಮನಸ್ಸಲ್ಲಿ ಕೂತಿದ್ದೀನಿ ಅಂದ್ರೆ ಅದು ನಾನು ಮಾಡಿರುವಂತಹ ನಿಷ್ಕಲ್ಮಶವಾದಂತಹ ಸೇವೆ ಸೇವೆ. ಮೇಡಮ್. ಎಸ್, ಅದು ಕೆಲಸ ಅನ್ನೋದಕ್ಕಿಂತ ಖಂಡಿತ. ನಾವು ಜನರಿಗೆ ಸೇವೆ ಅಂತ ಖಂಡಿತ ಅನ್ಕೋಬೇಕು. ಖಂಡಿತ ಅದು ಯಾವತ್ತೂ ಕೂಡ ಉಳ್ಕೊಳ್ಳುತ್ತೆ. ಖಂಡಿತ. ಖಂಡಿತ. ಅದನ್ನ ನಾನು ಯಾವುದೇ ರೀತಿಯಾದಂತ ನಿರೀಕ್ಷೆ ಅಂತೂ ಇವತ್ವರೆಗೂ ನಾನು ಮಾಡಿದ್ದೀನಲ್ಲ, ನೀವೇನ್ ಮಾಡ್ತೀರಾ ನನಗೆ ರಿಟರ್ನ್ ಅಂತ ಹೇಳಿ ಇವತ್ವರೆಗೂ ನಾನು ಯಾವುದೇ ರೀತಿಯಾದಂತ ನಿರೀಕ್ಷೆ ಇಟ್ಕೊಂಡಿಲ್ಲ. ಯಾಕೆಂದ್ರೆ ಹೇಳಿಲ್ವಾ, ಯೋಗ್ಯತೆ ಇದ್ರೆ ಭಗವಂತ ಇಲ್ಲಿ ಕೊಟ್ಟೆ ಕೂರ್ಸಿದಾನೆ ಕೊಡ್ತಾನೆ. ಇವತ್ತು, ಹೌದು, ಅಲ್ವಾ? ಹೌದು. ಮುಂದೊಂದ್ ದಿನ ನನ್ನನ್ನ ತಳ್ತಾನೆ ಅಲ್ವಾ? ಮೇಲೊಬ್ಬ ಇರುವಾಗ ನಾನು ಯಾಕೆ ಯೋಚನೆ ಮಾಡ್ಬೇಕು? ವಿಧಾನಸೌಧಕ್ಕೂ ಕೂಡ ಕಾಲಿಡ್ತೀರಾ ನೀವು. ಅದಂತೂ ಸತ್ಯ. ಖಂಡಿತ.